ನಮಸ್ಕಾರ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ಅಣ್ಣನ ಎಲ್ಲಾ ಕಷ್ಟಗಳಲ್ಲಿ ಹೇಗೆಲ್ಲ ಹೆಗಲು ಕೊಟ್ರು? ಡಿ.ಕೆ. ಸುರೇಶ್ ಹೆಂಡತಿ ಮಗ ಯಾರು ಗೊತ್ತಾ? ಇವರ ಆಸ್ತಿ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಡಿ.ಕೆ. ಸುರೇಶ್ ಜನನ ಮತ್ತು ಬಾಲ್ಯ. ಡಿ.ಕೆ. ಸುರೇಶ್ ದೊಡ್ಡಾಲಹಳ್ಳಿ ಕೆಂಪೇಗೌಡ ಸುರೇಶ್. ಇವರು 1966ರ ಡಿಸೆಂಬರ್ 18ರಂದು ರಾಮನಗರದಲ್ಲಿ ಜನಿಸಿದ್ರು. ಇವರ ತಂದೆ ಕೆಂಪೇಗೌಡ, ತಾಯಿ ಗೌರಮ್ಮ. ಅಣ್ಣ ಕನಕಪುರ ಬಂಡೆ ಅಂತಲೇ ಹೆಸರಾಗಿರುವ ಡಿ.ಕೆ. ಶಿವಕುಮಾರ್. ಅಣ್ಣ ಡಬಲ್ ಡಿಗ್ರಿ ಮಾಡಿದ್ರೆ ಡಿ.ಕೆ. ಸುರೇಶ್ ಓದಿದ್ದು ಸೆಕೆಂಡ್ PUC ವರೆಗೆ ಮಾತ್ರ. ಅಂದಹಾಗೆ ಡಿ.ಕೆ. ಸುರೇಶ್ ಡಿ.ಕೆ. ಶಿವಕುಮಾರ್ಗಿಂತ 4 ವರ್ಷ ಸಣ್ಣವರು. ಕೃಷಿ, ಉದ್ಯಮ, ರಾಜಕೀಯ. PUCಗೆ ಶಿಕ್ಷಣ ನಿಲ್ಲಿಸಿದ ಡಿ.ಕೆ. ಸುರೇಶ್ ನಂತರದಲ್ಲಿ ಕೃಷಿ ಮತ್ತು ಉದ್ಯಮದಲ್ಲಿ ತೊಡಗಿಸಿಕೊಂಡ್ರು. ಮತ್ತೊಂದು ಕಡೆ ಅಣ್ಣ ಡಿ.ಕೆ. ಶಿವಕುಮಾರ್ ರಾಜಕೀಯದಲ್ಲಿ ಸಕ್ಸಸ್ ಕಾಣೋಕೆ ಶುರು ಮಾಡಿದ್ರು. ಸಾತನೂರು ವಿಧಾನಸಭೆ ಕ್ಷೇತ್ರದಿಂದ ವಿನ್ ಆದ್ರು, ಸಚಿವರು ಆದ್ರು. ನಂತರದಲ್ಲಿ ತಮ್ಮ ಸಹೋದರ ಡಿ.ಕೆ. ಸುರೇಶ್ ರನ್ನ ಕೂಡ ಕನಕಪುರದಲ್ಲಿ ನಿಧಾನವಾಗಿ ಬೆಳೆಸಿದ್ರು. ಕ್ಷೇತ್ರಕ್ಕೆ ಡಿ.ಕೆ. ಶಿವಕುಮಾರ್ ಹೋಗದೇ ಇದ್ರು ಅಲ್ಲಿ ನಿರಂತರವಾಗಿ ವಿನ್ ಆಗ್ತಾ ಬಂದಿದ್ದಾರೆ. ಅದಕ್ಕೆ ಕಾರಣ ಡಿ.ಕೆ. ಸುರೇಶ್ ಅಂದ್ರೂ ತಪ್ಪಾಗಲ್ಲ. ಅಷ್ಟರ ಮಟ್ಟಿಗೆ ಕನಕಪುರದಲ್ಲಿ ಡಿ.ಕೆ. ಸುರೇಶ್ ಹಿಡಿತ ಹೊಂದಿದ್ದಾರೆ. ಅನಿತಾ ಕುಮಾರಸ್ವಾಮಿ ವಿರುದ್ಧ ಮೊದಲ ಗೆಲುವು. ಅಣ್ಣ ಡಿ.ಕೆ. ಶಿವಕುಮಾರ್ ಜೊತೆ ರಾಜಕೀಯದಲ್ಲಿ ಪಳಗಿದ ಡಿ.ಕೆ. ಸುರೇಶ್ ಹಲವು ವರ್ಷ ಚುನಾವಣಾ ರಾಜಕೀಯಕ್ಕೆ ಬರಲಿಲ್ಲ. ಜಸ್ಟ್ ಅಣ್ಣನಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ರು. ಆದ್ರೆ 2013ರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾಗಿದ್ದ ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆಗ ತೆರವಾದ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಾಗ ಡಿ.ಕೆ. ಸುರೇಶ್ ಸ್ಪರ್ಧೆ ಮಾಡಿದ್ರು. JDS ನಿಂದ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸಿದ್ರು. ಆದರೂ ಈ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಭಾವದಿಂದ ಡಿ.ಕೆ. ಸುರೇಶ್ ನಿರಾಯಾಸವಾಗಿ ವಿನ್ ಆದ್ರು. ನಂತರ 2014, 2019ರಲ್ಲೂ ಅದೇ ಕ್ಷೇತ್ರದಲ್ಲಿ ವಿನ್ ಆಗಿ ಹ್ಯಾಟ್ರಿಕ್ ಬಾರಿಸಿದ್ರು. ಆದ್ರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರ ಅಳಿಯ ಮಂಜುನಾಥ್ ಬಿಜೆಪಿಯಿಂದ ಕಣಕ್ಕೆ ಇಳಿದ್ರು. ಈ ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ಗೆ ಸೋಲಾಯ್ತು. ಸದ್ಯ ಬೆಂಗಳೂರು ಹಾಲು ಒಕ್ಕೂಟ ಅಂದ್ರೆ ಬಮೂಲ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಅಣ್ಣ ಡಿ.ಕೆ.ಶಿಗೆ ಸದಾ ಬೆನ್ನೆಲುಬು. ಡಿ.ಕೆ.ಶಿಯನ್ನ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತ ಕರೆಯಲಾಗುತ್ತೆ. ಆದ್ರೆ ಅಂತ ಡಿ.ಕೆ. ಶಿವಕುಮಾರ್ಗೆ ಟ್ರಬಲ್ ಶೂಟರ್ ಈ ಡಿ.ಕೆ. ಸುರೇಶ್ ಅಂತ ಹೇಳಬಹುದು. 2017ರಲ್ಲಿ ರಾಜ್ಯಸಭೆ ಚುನಾವಣೆ ವೇಳೆ ಗುಜರಾತ್ ಶಾಸಕರನ್ನ ರಾಜ್ಯಕ್ಕೆ ಕರೆ ತರಲಾಯಿತು. ಆಗ ಅವರನ್ನ ಕಾದಿದ್ದು ಡಿ.ಕೆ. ಶಿವಕುಮಾರ್ ಮತ್ತು ಇದೇ ಡಿ.ಕೆ. ಸುರೇಶ್ ಅನ್ನೋದು ಗಮನಾರ್ಹ. ಇದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಮೇಲೆ IT, ED ದಾಳಿಯಾಗಿ ಜೈಲು ಸೇರಿದ್ರು. ಆಗ ಪ್ರತಿ ಹಂತದಲ್ಲೂ ಡಿ.ಕೆ. ಶಿವಕುಮಾರ್ ಮತ್ತವರ ಕುಟುಂಬದ ಜೊತೆಗೆ ಡಿ.ಕೆ. ಸುರೇಶ್ ನಿಂತಿದ್ರು. ಕೊನೆಗೆ ED ಅಂದ್ರೆ ಜಾರಿ ನಿರ್ದೇಶನಾಲಯ ಇವರನ್ನು ವಿಚಾರಣೆಗೆ ಒಳಪಡಿಸಿತು. ಆದ್ರೂ ಡಿ.ಕೆ. ಸುರೇಶ್ ಅಣ್ಣನನ್ನ ಬಿಟ್ಟುಕೊಡಲಿಲ್ಲ. ಆ ಟೈಮಲ್ಲಿ ಎಷ್ಟೋ ಸಲ ಡಿ.ಕೆ. ಸುರೇಶ್ ಕಣ್ಣೀರು ಹಾಕಿದ್ದು ಕೂಡ ಇದೆ. ಕೊನೆಗೂ ಅಣ್ಣ ಡಿ.ಕೆ.ಶಿಯನ್ನ ಬಿಡಿಸಿಕೊಂಡು ಬಂದಿದ್ರು. ಚುನಾವಣೆಯಲ್ಲಿ ಕನಕಪುರದ ಉಸ್ತುವಾರಿ. 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ರು. ಹೀಗಾಗಿ ಅವರ ಕ್ಷೇತ್ರ ಮಾತ್ರವಲ್ಲದೆ ಇಡೀ ರಾಜ್ಯಾದ್ಯಂತ ತಿರುಗಿ ಪ್ರಚಾರ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಆದ್ರೆ ಡಿ.ಕೆ.ಶಿಯನ್ನ ಕಟ್ಟಿ ಹಾಕಲು ಬಿಜೆಪಿ ಒಂದು ಪ್ಲಾನ್ ಮಾಡಿತು. ಅವರ ವಿರುದ್ಧ ಒಕ್ಕಲಿಗ ನಾಯಕರಾದ R. ಅಶೋಕ್ರನ್ನ ತಂದು ನಿಲ್ಲಿಸಿತು. ಆದ್ರೆ ಡಿ.ಕೆ. ಶಿವಕುಮಾರ್ ಕನಕಪುರಕ್ಕೆ ಹೋಗಿದ್ದು ಜಸ್ಟ್ 2 ದಿನ ಅಷ್ಟೇ. ಆದ್ರೂ ಅಲ್ಲಿ 1 ಲಕ್ಷ ಮತಗಳ ಅಂತರದಲ್ಲಿ ಡಿ.ಕೆ. ಶಿವಕುಮಾರ್ ಗೆದ್ದು ಬಂದ್ರು. ಇದರ ಹಿಂದೆ ಡಿ.ಕೆ. ಸುರೇಶ್ ಪಾತ್ರ ತುಂಬಾ ಇತ್ತು. ಡಿ.ಕೆ.ಶಿ ಬಗ್ಗೆ ಸುರೇಶ್ ಹೇಳೋದೇನು? ಇಂಥ ಡಿ.ಕೆ. ಸುರೇಶ್ ಇಂಟರ್ವ್ಯೂ ಒಂದರಲ್ಲಿ ಡಿ.ಕೆ. ಶಿವಕುಮಾರ್ ಬಗ್ಗೆ ಹೇಳಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ರಾಜ್ಯದ ನಾಯಕರು. ಅವರಿಗೆ ಪಕ್ಷದಿಂದ ವಿವಿಧ ಜವಾಬ್ದಾರಿಗಳನ್ನ ನೀಡಲಾಗುತ್ತೆ. ಇಂಥ ಟೈಮಲ್ಲಿ ಅವರೊಬ್ಬರನ್ನೇ ಬಿಡಲು ಸಾಧ್ಯವಿಲ್ಲ. ಅವರ ಬೆನ್ನ ಹಿಂದೆ ನಿಂತು ನಾನು ಕೆಲಸ ಮಾಡ್ತೀನಿ. ಅವರು ನನ್ನ ಅಣ್ಣ. ಕಷ್ಟ ಸುಖ ಎಲ್ಲದರಲ್ಲೂ ನಾನು ಅಣ್ಣನ ಜೊತೆಗೇ ಇರ್ತೀನಿ. ಅದೇ ರೀತಿ ಒಳ್ಳೆಯದ್ದು ಕೆಟ್ಟದ್ದು ಎರಡನ್ನೂ ಇಬ್ಬರು ಸಮನಾಗಿ ಸ್ವೀಕರಿಸ್ತೀವಿ. ಅವರನ್ನ ಬಿಟ್ಟು ನಾನಿಲ್ಲ, ನನ್ನನ್ನ ಬಿಟ್ಟು ಅವರಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಡಿ.ಕೆ. ಸುರೇಶ್ 2023ರಲ್ಲಿ ಡಿ.ಕೆ.ಶಿಗೆ CM ಸ್ಥಾನ ಸಿಗಲಿಲ್ಲ ಅಂತ ನೇರವಾಗಿ ಅಸಮಾಧಾನ ಹೊರಹಾಕಿದ್ರು. ಈ ಹಿಂದೆ ಜಾರಿ ನಿರ್ದೇಶನಾಲಯ ವಿರುದ್ಧ ಪ್ರತಿಭಟಿಸುವಾಗ ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ದೂ ಇದೆ. ಡಿ.ಕೆ.ಶಿ ಮನೆ ಪಕ್ಕದಲ್ಲೇ ತಮ್ಮನ ಬಂಗಲೆ. ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಭವ್ಯ ಬಂಗಲೆ ಇದೆ. ಅದರ ಪಕ್ಕದಲ್ಲೇ ಡಿ.ಕೆ. ಸುರೇಶ್ಗೂ ಅದ್ಭುತ ಬಂಗಲೆಯನ್ನ ಕಟ್ಟಿಸಿ ಕೊಟ್ಟಿದ್ದಾರೆ. ಒಂದೇ ಕಾಂಪೌಂಡ್ ನಲ್ಲಿ ಇಬ್ಬರ ಮನೆಯೂ ಇದೆ. ಸದ್ಯ ಡಿ.ಕೆ. ಶಿವಕುಮಾರ್ ಕುಟುಂಬ ಫುಲ್ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಹೀಗಾಗಿ ಕನಕಪುರದ ಬಂಗಲೆಯನ್ನ ಚಾರಿಟೇಬಲ್ ಟ್ರಸ್ಟ್ ಒಂದಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಈಗೇನಾದ್ರೂ ಕನಕಪುರಕ್ಕೆ ಹೋದ್ರೆ ಸಹೋದರ ಡಿ.ಕೆ. ಸುರೇಶ್ ಮನೆಯಲ್ಲೇ ಉಳಿದುಕೊಳ್ತಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಮಕ್ಕಳಿಗೆ ಚಿಕ್ಕಪ್ಪ ಅಂದ್ರೆ ತುಂಬಾ ಇಷ್ಟ. ಭಯ ಭಕ್ತಿ ಹೊಂದಿದ್ದಾರೆ.
ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಐಶ್ವರ್ಯ, ನನಗೆ ತಂದೆಗಿಂತಲೂ ಚಿಕ್ಕಪ್ಪ ಅಂದ್ರೆ ಹೆಚ್ಚು ಭಯ. ನಾನು ಅವರ ಮಾತನ್ನ ಯಾವತ್ತೂ ಮೀರಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಡಿ.ಕೆ. ಸುರೇಶ್ ಆಸ್ತಿ ಎಷ್ಟು? ಡಿ.ಕೆ. ಶಿವಕುಮಾರ್ ಕಳೆದ ಚುನಾವಣೆಯಲ್ಲಿ 1400 ಕೋಟಿಗೂ ಅಧಿಕ ಮೊತ್ತದ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ಹಾಗಾದ್ರೆ ಡಿ.ಕೆ. ಸುರೇಶ್ ಆಸ್ತಿ ಎಷ್ಟು ಇರಬಹುದು ಅಂತ ಕುತೂಹಲ ಮೂಡುತ್ತೆ. ಡಿ.ಕೆ. ಸುರೇಶ್ 2024ರ ಚುನಾವಣೆ ವೇಳೆ ತಮ್ಮ ಆಸ್ತಿ 593 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 150 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಹೊಂದಿದ್ದಾರೆ. 1 kg 260 ಗ್ರಾಂ ತೂಕದ ಚಿನ್ನಾಭರಣ ಇದ್ರೆ ಒಂದೇ ಒಂದು ಕಾರು ಇಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು 12 ಲಕ್ಷ ರೂಪಾಯಿಯಷ್ಟು ವಾರ್ಷಿಕ ಆದಾಯ ಇದ್ದು ಕೃಷಿ ಮತ್ತು ಉದ್ಯಮ ಅದರ ಮೂಲ ಅಂತಲೂ ಹೇಳ್ಕೊಂಡಿದ್ದಾರೆ. ಡಿ.ಕೆ. ಸುರೇಶ್ ಹೆಂಡತಿ ಮಗ ಯಾರು? ಡಿ.ಕೆ. ಸುರೇಶ್ ತಮ್ಮ ಅಫಿಡವಿಟ್ ನಲ್ಲಿ ತನ್ನ ಪತ್ನಿ ಮತ್ತು ಮಗನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪತ್ನಿ ಈಗಾಗಲೇ ದೂರವಾಗಿದ್ದು ಇಬ್ಬರ ನಡುವೆ ವಿಚ್ಛೇದನ ಆಗಿದೆ. ಮಗನ ಹೆಸರು ಕೇಶನ್ ಸುರೇಶ್ ಅಂತಷ್ಟೇ ಮಾಹಿತಿ ಕೊಟ್ಟಿದ್ದಾರೆ. ಪತ್ನಿ ಮಗ ಇಬ್ಬರೂ ತಮ್ಮಿಂದ ದೂರ ಇರೋದ್ರಿಂದ ಅವರ ಆಸ್ತಿಯ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಜೊತೆಗೆ ಪಬ್ಲಿಕ್ ಆಗಿಯೂ ತಮ್ಮ ಪತ್ನಿ ಮತ್ತು ಮಗನ ಬಗ್ಗೆ ಈವರೆಗೆ ಹೇಳಿಕೊಂಡಿರಲಿಲ್ಲ. ಆದರೆ 2 ವರ್ಷಗಳ ಹಿಂದೆ ಸಂದರ್ಶನವೊಂದರಲ್ಲಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಿದ್ರು. ನನ್ನ ಮತ್ತು ಪತ್ನಿ ನಡುವೆ ಮೊದಲಿಂದಲೂ ಹೊಂದಾಣಿಕೆ ಇರಲಿಲ್ಲ. ಅವರ ಚಿಂತನೆಯೇ ಬೇರೆ ಇತ್ತು, ನನ್ನ ಚಿಂತನೆಯೇ ಬೇರೆ ಇತ್ತು. ಹೀಗಾಗಿ ಇಬ್ಬರು ಸಪರೇಟ್ ಆದ್ವಿ. ನನ್ನ ಮಗ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ತಾಯಿ ಜೊತೆ ಇದ್ದಾನೆ. ಇಂದಿಗೂ ನಾನು ಪತ್ನಿ ಮತ್ತು ಮಗ ಇಬ್ಬರ ಬಳಿಯೂ ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀನಿ. ಮಗನ ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳು ಇವೆ ಅಂತ ಹೇಳಿಕೊಂಡಿದ್ದಾರೆ. ಬೇರೆ ಇದ್ದೀವಿ ಅಂತ ಖಂಡಿತ ಬೇಸರ ಇದೆ. ಆದ್ರೂ ನನ್ನ ಮಗ ನನ್ನ ಮಾತನ್ನ ಕೇಳ್ತಾನೆ ಅನ್ನೋ ನಂಬಿಕೆ ನನಗೆ ಇಲ್ಲ. ಆದ್ರೂ ವಿಧಿ ಏನ್ ಮಾಡುತ್ತೆ ನೋಡೋಣ ಅಂತ ಹೇಳ್ಕೊಂಡಿದ್ದಾರೆ. ದೇಶ ವಿಭಜನೆ ಮಾತು, ಆಮಿಷದ ಆರೋಪ. ಡಿ.ಕೆ. ಸುರೇಶ್ ಈ ಹಿಂದೆ ಕೇಂದ್ರದ ಬಜೆಟ್ ಕುರಿತು ಮಾತನಾಡುತ್ತಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಕೇಂದ್ರ ಸರ್ಕಾರದಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಿದೆ, ತಾರತಮ್ಯ ಮಾಡಲಾಗ್ತಿದೆ. ಹೀಗೆ ಮುಂದುವರಿದ್ರೆ ಪ್ರತ್ಯೇಕ ದಕ್ಷಿಣ ಭಾರತದ ಕೂಗು ಶುರುವಾಗುತ್ತೆ ಅಂತ ಹೇಳಿಬಿಟ್ಟಿದ್ರು. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇನ್ನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜನರಿಗೆ ದುಡ್ಡು ಮತ್ತು ಕುಕ್ಕರ್ ನೀಡುವ ಮೂಲಕ ಆಮಿಷ ಒಡ್ಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿತ್ತು. ಸ್ನೇಹಿತರೆ, ಇದು ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಬಗ್ಗೆ, ಅವರು ಬೆಳೆದು ಬಂದ ಹಾದಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.